ರಿಪಬ್ಲಿಕ್ ಕನ್ನಡ ಸತತವಾಗಿ ಒಂದು ವಾರದಿಂದ ಈ ಅಕ್ರಮವಾಗಿ ಬಂದು ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ನಗರಗಳಲ್ಲಿ ಹಳ್ಳಿಗಳಲ್ಲಿ ನೆಲೆಸಿರುವ ಈ ಬಾಂಗ್ಲಾದೇಶಿಗರನ್ನ ಹುಡುಕುವ ಬಾಂಗ್ಲಾ ಬೇಟೆ ಅನ್ನೋ ಡೈರಿಂಗ್ ಇನ್ವೆಸ್ಟಿಗೇಟಿವ್ ರಿಪೋರ್ಟಿಂಗ್ ಅನ್ನ ಮಾಡ್ತಾ ಇದೆ. 4-5 ಏರಿಯಾ ಬೆಂಗಳೂರಿನಲ್ಲೇ ಹೇಳ್ಬಿಡ್ತೀನಿ. ಮಾರನಾಯಕನಹಳ್ಳಿ, ಗೌರೇನಹಳ್ಳಿ, ಹುಲಿಮಂಗಲಪೋಡು ಹಾಗೆ ಕಗ್ಲಿಪುರ ಹೀಗೊಂದು 4-5 ಏರಿಯಾಗಳಲ್ಲೇ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾಗೆ ಸಿಕ್ಕ ಅಕ್ರಮ ಬಾಂಗ್ಲಾದೇಶಿ ನಿವಾಸಿಗಳ ಸಂಖ್ಯೆ 5,000ಕ್ಕೂ ಮಿಗಿಲು ಕೇವಲ 4-5 ಏರಿಯಾಗಳಲ್ಲಿ. ಹೀಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅಕ್ರಮ ನಿವಾಸಿಗಳು ಬಾಂಗ್ಲಾದೇಶದಿಂದ ಒಳಗ್ ಬರ್ತಾ ಇರೋದಕ್ಕೆ ಕೇವಲ ಕೇಂದ್ರ ಸರ್ಕಾರ ಮಾತ್ರ ಹೊಣೆನಾ? ಇವರನ್ನ ಸಾಕಿ ಸಲಹುತ್ತಾ ಇರುವ ರಾಜ್ಯ ಸರ್ಕಾರದ ಹೊಣೆ ಅಲ್ವಾ? ಹೀಗ್ ಬಂದವರನ್ನ ಗುರುತಿಸೋದು ಯಾರು? ಗುರುತಿಸಿ ನಂತರದಲ್ಲಿ ಮಾಡಬೇಕಾಗಿರೋದು ಯಾರು? ಏನು ಮಾಡಬೇಕು? ಹಾಗೇನೆ ಇವರನ್ನ ಹೀಗೆ ಇರ್ಲಿಕ್ಕೆ ಬಿಟ್ರೆ ಯಾವೆಲ್ಲ ರೀತಿಯ ಆಪತ್ತು ರಾಜ್ಯಕ್ಕೆ ದೇಶಕ್ಕೆ ಉಂಟಾಗುವ ಸಾಧ್ಯತೆ ಇದೆ? ಎಲ್ಲಾ ನಿಟ್ಟಿನಲ್ಲಿ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾದ ಚಂದ್ರಶೇಖರ್ ಅವರಿದ್ದಾರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವಕೀಲರಾದ ವಿಕ್ರಮ್ ಫಡ್ಕೆ ಅವರಿದ್ದಾರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಸ್ಲಿಂ ಮುಖಂಡರಾದ ಎಂಡಿ ಫಾರೂಕ್ ಅವರಿದ್ದಾರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ಸ್ವಾತಿ ಚಂದ್ರಶೇಖರ್ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಎಂದಿನಂತೆ ಮೆಗಾ ಡಿಬೇಟ್ನಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿ ಆಡಿಯನ್ಸ್ ಇದ್ದೀರಿ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ವಿಕ್ರಮ್ ಸರ್, ತಮ್ಮಿಂದಲೇ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀನಿ. ನಾವು ಈ ಆಪರೇಷನ್ ಬಾಂಗ್ಲಾ ಪ್ರಾರಂಭ ಮಾಡಿದಾಗ, ಅಂದ್ರೆ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದು ನಮ್ಮ ರಾಜ್ಯದಲ್ಲಿ ನೆಲೆಸಿದವರ ಕಾರ್ಯಾಚರಣೆಯನ್ನು ನಾವು ಪ್ರಾರಂಭ ಮಾಡಿದಾಗ ಕೆಲವರು ಈ ಸೋಕಾಲ್ಡ್ ಮಾನವತಾವಾದಿಗಳಿಂದ ಬಂದ ರಿಯಾಕ್ಷನ್ ಹೇಗಿತ್ತು ಅಂದ್ರೆ, ಬಾಂಗ್ಲಾದೇಶದಲ್ಲಿ ತಿನ್ನಕ್ಕನ್ನ ಇಲ್ಲ, ಹಾಗಾಗಿ ಅನ್ನ ಹುಡ್ಕೊಂಡು ಬರ್ತಿದ್ದಾರೆ, ಜೀವನ ಹುಡ್ಕೊಂಡು ಬರ್ತಿದ್ದಾರೆ, 5-10 ಸಾವಿರಕ್ಕೆ ಇಲ್ಲಿ ಜೀವನ ನಡೆಸ್ತಾ ಇದ್ದಾರೆ, ಅಂಥವ್ರ ಮೇಲೆ ಯಾಕೆ ಈ ಗದಾ ಪ್ರಹಾರ ಮಾಡಬೇಕು? ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನ ನೋಡೋದ್ ಬೇಡವಾ? ಕಾನೂನು ಕಟ್ಲೆ, ಇಲ್ಲೀಗಲ್ಲು ಲೀಗಲ್ಲು ಅದೆಲ್ಲ ಆಮೇಲೆ ನೋಡೋಣ, ಮಾನವೀಯತೆಯ ದೃಷ್ಟಿಯಿಂದ ಅವ್ರನ್ನ ನೋಡ್ಬೇಕಲ್ವಾ ಅನ್ನೋ ಪ್ರಶ್ನೆ. ನೋಡಬಹುದಾ ಹೀಗೆ ಅಕ್ರಮ ನಿವಾಸಿಗಳನ್ನ ಮಾನವೀಯತೆಯ ದೃಷ್ಟಿಯಿಂದ? ನೋಡಿ, ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡಕ್ಕೆ ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದನ್ನ ಹೇಳಕ್ಕೆ ಬಯಸ್ತೀನಿ. ಯಾಕಂದ್ರೆ ನಮ್ಮ ದೇಶಕ್ಕೆ ಏನೇನು ಗಂಡಾಂತರ ಬರ್ತಿರ್ತವೆ ಅದು ಬರೀ ಸರ್ಕಾರದ ಜವಾಬ್ದಾರಿ ಅಷ್ಟೇ ಆಗಿರೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ, ನಾಗರಿಕನ ಜವಾಬ್ದಾರಿ, ಹಾಗೇನೆ ಮೀಡಿಯಾ ಕೂಡ ಇದರೊಳಗೆ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ವಹಿಸುತ್ತೆ ಅನ್ನೋದು ನನ್ನ ಸ್ಪಷ್ಟ ಅಭಿಮತ. ಆದ್ರಿಂದ ರಿಪಬ್ಲಿಕ್ ಕನ್ನಡ ತುಂಬಾ ಶ್ಲಾಘನೀಯವಾದ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಆಮೇಲೆ ಇವಾಗ ನೀವು ಹೇಳಿದ್ರಿ ಏನು ಅಂತಂದ್ರೆ ಮಾನವೀಯತೆ ದೃಷ್ಟಿಯಿಂದ ನೋಡಬಾರ್ದಾ ಅಂತ. ಫಸ್ಟ್ ನಾವು ನಮ್ಮ ದೇಶ, ನಮ್ಮ ಜನ, ನಮ್ಮ ನಾಡಿನಲ್ಲಿರೋರು, ಅವರಿಗೆಲ್ಲ ಸೌಕರ್ಯಗಳು ಇವೆಲ್ಲ ಸಿಗ್ತಾ ಇದಾವ ಅನ್ನೋದು ಮೊದಲ ಕರ್ತವ್ಯ ಸರ್ಕಾರಗಳದ್ದು. ಹಾಗೇನೆ ಸರ್ಕಾರಗಳು ಚುನಾಯಿತರಾಗುವಂಥದ್ದು ಯಾಕೆ ಅಂತಂದ್ರೆ ಈ ಜನರಿಗೆಲ್ಲ ಒದಗಿಸ್ಕೊಡ್ಬೇಕು ಅಂತ. ಹಾಗಾದ್ರೆ ನಾವು ಬಾರ್ಡರ್ಸ್ ಯಾಕೆ ಇಟ್ಕೊಳ್ಬೇಕು? ಮಿಲಿಟರಿ ಯಾಕಿರ್ಬೇಕು? ದೇಶ ಅನ್ನೋದು ಯಾಕಿರ್ಬೇಕು? ಇದೇನು ಇಲ್ಲದೆ ಇದ್ದಾಗ ಬರೀ ಮಾನವೀಯತೆ ನಡೆಯುತ್ತಾ? ಇವತ್ತು ಪ್ರಪಂಚದಲ್ಲಿ ನೋಡಿ, ತುಂಬಾ ಮನೆಯಲ್ಲಿ ಕೂತ್ಕೊಂಡು ಹಾಯಾಗಿ ಹೇಳ್ಬಹುದು. ಈಗ ಹೇಳ್ತಾ ಇರೋರ್ ಮನೆಗೆ 4 ಜನರನ್ನ ಕರ್ಕೊಂಡ್ಬಂದು ನೀವು ನೋಡ್ಕೊಳ್ಳಿ ಅಂತಂದ್ರೆ ಅವ್ರು ಮಾಡ್ತಾರ? ಈ ಪ್ರಶ್ನೆ ಕೇಳ್ಬೇಕಲ್ವಾ ಮೊದ್ಲು. ಆಯ್ತಪ್ಪ, ನಿಮ್ಗೆ ಅಷ್ಟೊಂದು ಇದಿದೆ ಅಂತಂದ್ರೆ ಆ ತರ 100 ಜನ ನಮ್ಮಲ್ಲೇನೆ ಬೇಕಾದಷ್ಟಿದ್ದಾರೆ. ಅನಾಥ ಮಕ್ಕಳಿದ್ದಾರೆ, ಬೇರೆ ಬೇರೆ ಬಡವರಿದ್ದಾರೆ, ಕಷ್ಟದವರಿದ್ದಾರೆ. ನೀವು ಫಸ್ಟ್ ಅದನ್ನ ಮಾಡಿದ್ದು ತೋರಿಸಿ, ನಿಮ್ ಮನೆಗಳನ್ನ ಇಟ್ಕೊಳ್ಳಿ, ಅವರಿಗೆಲ್ಲ ಸಹಾಯ ಮಾಡಿ, ಅವ್ರಿಗೆ ಓದಿಸಿ, ಕೆಲಸ ಕೊಡಿಸಿ, ಎಲ್ಲ ಮಾಡಿ. ಅಷ್ಟು ಮಾಡ್ಲಿಕ್ಕೆ ಆಗುವಂತವ್ರಿದ್ರೆ, ಅವ್ರು ಮಾಡಿದ್ದಿದ್ರೆ ಅವರಿಗೆ ಒಂದು ನೈತಿಕ ಇದಿರುತ್ತೆ ಹೇಳೋದಕ್ಕೆ. ಇಲ್ಲದೆ ಇದ್ರೆ ಆರಾಮಾಗಿ ಮನೆಯಲ್ಲಿ ಚಾ ಕಾಫಿ ಕುಡಿತಾ ಇದನ್ನ ಹೇಳೋದು ಅದು ಬಾಲಿಶ ಅಂತ ಅನ್ಸುತ್ತೆ. ಮತ್ತೆ ದೇಶಕ್ಕೆ ಗಂಡಾಂತರ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ಸರಿ, ಬೇರೆ ಯಾವುದೋ ದೇಶದಿಂದ ನಮ್ಮ ದೇಶಕ್ಕೆ ಬಂದು ಅಕ್ರಮವಾಗಿ ನೆಲೆ ನಿಂತವರಿಂದ ದೇಶಕ್ಕೆ ಏನಾಪತ್ತು ಅನ್ನೋದ್ರ ಬಗ್ಗೆನೂ ನಿಮ್ಮಿಂದ ಉತ್ತರ ಬೇಕು. ಅದಕ್ಕೆ ಹೋಗೋಕ್ ಮುಂಚೆ ನಾನು ಈ ಪಾಲಿಟಿಕ್ಸ್ ಗೆಳಿಯೋಕ್ ಮುಂಚೆ ಫಾರೂಕ್ ಸರ್ ತಮ್ಮಿಂದ ಒಂದು ಒಪಿನಿಯನ್ ಬೇಕು. ಕಗ್ಲಿಪುರದಲ್ಲಿ ಇನ್ವೆಸ್ಟಿಗೇಟಿವ್ ರಿಪೋರ್ಟಿಂಗ್ ನಮ್ಮ ರಿಪೋರ್ಟರ್ ಹೋದಾಗ ಅಲ್ಲಿ ಸರಿಸುಮಾರು 2,000-3 ಸಾವಿರ ಜನ 2.5-3 ಎಕರೆ ಜಾಗದಲ್ಲಿ ಅಕ್ರಮವಾಗಿ ಶೆಡ್ಡು ಟೆಂಟ್ಗಳನ್ನ ಹಾಕೊಂಡಿದ್ದಾರೆ. ಆ ಜಾಗ ಒಬ್ಬ ಮುಸಲ್ಮಾನ್ ವ್ಯಕ್ತಿಗೆ ಸಂಬಂಧಪಟ್ಟದ್ದು. ನಾನು ಯಾಕೆ ಇದರಲ್ಲಿ ಧರ್ಮ ತರ್ತಿದ್ದೀನಿ ಅನ್ನೋದಕ್ಕೂ ನೇರವಾಗಿ ನನ್ನ ಹತ್ರ ಉತ್ತರ ಇದೆ. ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಅವರ ಬ್ಯಾಕ್ ಗ್ರೌಂಡ್ ಅನ್ನ ವೆರಿಫಿಕೇಶನ್ ಮಾಡದೆ ಅವ್ರು ಕೊಟ್ಟ ಫೇಕ್ ಆಧಾರ್ ಕಾರ್ಡ್ ಪಶ್ಚಿಮ ಬಂಗಾಳದ್ದು ಅಂತ ಗಮನಿಸಿ ಆ ವ್ಯಕ್ತಿ ಲೀಸ್ ಕೊಟ್ಟು ಯಾವಾಗ ರಿಪಬ್ಲಿಕ್ ಕನ್ನಡ ಎನ್ಕೌಂಟರ್ ಮಾಡುತ್ತೆ ಆಗ ಹೇಳ್ತಾರೆ ಇಲ್ಲಿಲ್ಲ, ಕರೆಕ್ಟು, ನಾವು ಗಮನಿಸಲಿಲ್ಲ, ಅವ್ರು ನಮ್ಮ ಸಮುದಾಯದವರು ಏನೋ ಬದುಕೊಳ್ಳಿ ಅಂತ ಬಿಟ್ಬಿಟ್ವಿ. ಅಂದ್ರೆ ಒಂದು ಸಮುದಾಯ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನೀವು ಅಕ್ರಮವಾಗಿ ಬರುವ ನುಸುಳುಕೋರರಿಗೂ ಕೂಡ ಜಾಗ ಬಿಟ್ಕೊಡ್ಲಿಕ್ಕೆ ಸಿದ್ಧ ಅಂತಂದ್ರೆ ಮುಸಲ್ಮಾನರು ಅನ್ನೋ ಒಂದು ಕಾರಣಕ್ಕೆ ದೇಶದ ಸೆಕ್ಯೂರಿಟಿಯನ್ನ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಸಿದ್ಧ ಆಗ್ಬಿಡಬಹುದಾ ಅಂತ? ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂದ್ರೆ ಮುಸಲ್ಮಾನರು ಅಲ್ಲಿ ಏನಿರುತ್ತಂದ್ರೆ ಭಾವನೆ, ನಮ್ಮವರು ಅನ್ನೋದು ಪ್ರೀತಿ ಜಾಸ್ತಿ,
ಪ್ರತಿ ಧರ್ಮದಲ್ಲೂ ಇದೆ, ಇದು ಮುಸಲ್ಮಾನರಲ್ಲೇ ಅಂತಲ್ಲ, ಪ್ರತಿಯೊಂದು ಧರ್ಮದಲ್ಲೂ ಇದೆ. ಆದ್ರೆ ಹೊರದೇಶದಿಂದ ಬಂದಿರುವಂತವ್ರಿಗೆ ನಾವಿಲ್ಲಿ ಯಾರಿಗೂ ಇರೋದಕ್ಕೆ ಕೊಡಬಾರ್ದು. ಯಾಕಂದ್ರೆ ನಮ್ಮ ದೇಶದಲ್ಲೇ ಇವಾಗ ಸರ್ ಹೇಳ್ದಂಗೆ ಬಹಳಷ್ಟು ಸಮಸ್ಯೆಗಳಿದೆ. ಇಲ್ಲಿರೋರ್ಗೆ ಕೆಲಸ ಇಲ್ಲ, ಇಲ್ಲಿರೋರ್ಗೆ ಬಹಳಷ್ಟು ತೊಂದರೆಗಳಿದೆ ತಮಗೆ ಗೊತ್ತಿದ್ದಂಗೆ. ಆದ್ರೂ ಹೊರಗಿಂದ ಬರ್ತಾ ಇದಾರಂದ್ರೆ ಅಲ್ಲಿವರೆಗೂ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ನೋಡಿ. ಬಾರ್ಡರ್ ಕಾಯೋ ಕೆಲಸ ಯಾರ್ದು? ನಾನು ಮುಂಚೆನೂ ಹೇಳಿದೀನಿ, 20,000 ರೂಪಾಯಿಗೆ ಎಂಟ್ರಿ ಕೊಡ್ತವ್ರೆ, ಅದು ನೈಟ್ ಟೈಮ್ ಅಲ್ಲಿ. ಮತ್ತೆ ಅಲ್ಲಿಂದ ಇಲ್ಲಿ ಬಂದಾದ್ಮೇಲೆ 2,000 ರೂಪಾಯಿ ಕೊಟ್ರೆ ಆಧಾರ್ ಕಾರ್ಡ್, ವೋಟರ್ ಐಡಿ ಕಾರ್ಡ್ ಕೊಡ್ತಾ ಇದ್ದಾರೆ. ಇದು ಎಲ್ಲಿಂದ ಆಗ್ತಾ ಇದೆ? ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗ್ತಾ ಇದೆ. ಯಾಕಂದ್ರೆ ಫಸ್ಟ್ ಅಧಿಕಾರಿಗಳು ಲಂಚ ತಗೊಳ್ಳೋದನ್ನ ಬಿಡಬೇಕು. ನೀವು ಮಾಡ್ಕೊಡ್ತಾ ಇದೀರಾ, ಇಲ್ಲಿರೋರ್ಗೆ ಮಾಡ್ಕೊಟ್ರೆ ಪರವಾಗಿಲ್ಲ. ಹೊರ ದೇಶದಿಂದ ಬಂದಿರೋರ್ನ ಎಲ್ಲ ನೀವು ತಗೊಂಡ್ ಬಂದು ಇಲ್ಲಿ ಕೊಡ್ತಾ ಇದೀರಾ. ಇಲ್ಲೇನೋ ಹೋಗಿ ಒಂದು ಜೀವನ ಮಾಡ್ಕೊಳ್ಳಿ ಅಂತ ನಾವು ಬಿಟ್ರೆ, ನಾಳೆ ಏನಾದ್ರೂ ಇಲ್ಲಿ ಯಾವುದೋ ಒಂದು ಬಾಂಬ್ ಬ್ಲಾಸ್ಟ್ ಆಯ್ತು ಅಥವಾ ಏನಾದ್ರೂ ಆಯ್ತು, ಅವ್ರು ಬಂದಿರ್ತಾರೆ ಎಷ್ಟು 5,000 ರೂಪಾಯಿ ಕೆಲಸ ಮಾಡ್ತಾರೆ ಅಂದ್ರೆ 50,000 ರೂಪಾಯಿ ತೆಗೆದ್ರೆ ಅವರು ಬಾಂಬ್ ಬ್ಲಾಸ್ಟ್ ಮಾಡಲ್ವಾ? ಅಷ್ಟು ಪ್ರಜ್ಞೆ ಬೇಡವಾ? ಮತ್ತೆ ಇಲ್ಲಿರುವಂತ ಹೋಮ್ ಮಿನಿಸ್ಟರ್ಗೆ ನಾನು ಪರಮೇಶ್ ಅವ್ರಿಗೂ ಮತ್ತೆ ನಮ್ಮ ಕಮಿಷನರ್ ಸಾಹೇಬ್ರಿಗೆ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲಾಖೆಗೆ ಹೇಳ್ತೀನಿ, ತಾವೆಲ್ಲಾ ಕಡೆ ಎಂಕ್ವೈರಿ ಮಾಡ್ತಿರಲ್ಲ, ಪ್ರತಿಯೊಂದು ಕಡೆನೂ ಗೊತ್ತಲ್ಲ ನಿಮ್ಗೆ ಯಾರಿದ್ದಾರೆ ಯಾರಿಲ್ಲ ಅಂತ ಹೇಳ್ಬಿಟ್ಟು. ಯಾವುದೇ ಒಂದು ಕಂಪನಿ ಹೊಸದು ಓಪನ್ ಆದ್ರೆ ಸ್ಟೇಷನ್ ಬಂದು ಇಂಟಿಮೇಷನ್ ಕೊಡಬೇಕು. ಮತ್ತೆ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ, ಎಲ್ಲಿಂದ ಬರ್ತಾ ಇದ್ದಾರೆ, ಒಂದು ಐಡಿ ಕಾರ್ಡ್ ನ ಸಬ್ಮಿಟ್ ಮಾಡಬೇಕು. ಈ ರೀತಿ ಒಂದು ಕಾನೂನ ತರಬೇಕು. ಅವಾಗ ತಂದಾಗ ಏನಾಗುತ್ತೆ, ಒಂದು ಕೂಲಿ ಕೆಲಸ ಮಾಡೋನು ಅಷ್ಟೇ, ಒಂದು ಗಾರೆ ಕೆಲಸ ಮಾಡೋನು ಅಷ್ಟೇ, ಒಂದು ಐಡಿ ತಗೊಂಡೋಗಿ ಸಬ್ಮಿಟ್ ಮಾಡಿದಾಗ ಅವ್ರಿಗೆ ಬೇರೆ ಕೆಲಸ ಸಿಕ್ಕಲ್ಲ. ಯಾಕಂದ್ರೆ ಇಲ್ಲಿರೋ ಲೋಕಲ್ ಐಡಿ ಇರಬೇಕು, ನಮ್ಮ ಭಾರತ ದೇಶದ ಐಡಿ ಇರಬೇಕು. ಅವಾಗ ಇವಾಗ ಐಡಿ ಕಾರ್ಡೇ ನಮಗೆ ಫೇಕ್ ಸಿಗ್ತಾ ಇದೆ. ಕೇವಲ ಎಷ್ಟು? 2,000 ರೂಪಾಯಿಗೋಸ್ಕರ. ಅದರಲ್ಲಿ ಅಧಿಕಾರಿಗೆ ಹೋಗೋದು 1,000 ರೂಪಾಯಿ, ಮಧ್ಯದಲ್ಲಿರೋ ಬ್ರೋಕರ್ ತಗೊಳ್ಳೋದು 1,000 ರೂಪಾಯಿ. ದೇಶದ್ರೋಹಿ ಕೆಲಸ ಯಾರು ಮಾಡ್ತಾವನೆ? ನಮ್ಮಲ್ಲಿರುವಂತ, ನಮ್ಮ ಜೊತೆಯಲ್ಲೇ ತಿನ್ಕೊಂಡು ಬೆಳೀತಾ ಇರುವಂತ ನಮ್ಮ ದೇಶದವರೇ ಇರೋರ ಅಂತ ಬರೀ ಕೇವಲ 1,000 ರೂಪಾಯಿಗೋಸ್ಕರ ತನ್ನ ದೇಶವನ್ನು, ನಮ್ಮ ದೇಶದ ಮೇಲಿರೋ ಪ್ರೀತಿನ ಮಾರಾಟ ಮಾಡ್ತಾ ಇದ್ದಾರೆ. ಅದನ್ನ ಫಸ್ಟ್ ನಾವು ತಿಳ್ಕೊಬೇಕು. ಸರಿ ಸರ್, ಇದೆಲ್ಲ ಚರ್ಚೆ ಮಾಡೋಣ. ನನ್ನ ಪ್ರಶ್ನೆ ಇದ್ದಿದ್ದು ಬೇಸಿಕಲಿ ನಮ್ಮ ಸಮುದಾಯ ಅನ್ನೋ ಕಾರಣಕ್ಕೆ ಬ್ಲೈಂಡ್ ಆಗಿ ಕರ್ಕೊಂಡ್ಬಂದು ಆಶ್ರಯ ನೀಡ್ತಿದ್ದಾರಲ್ಲ, ಅಂತವರಿಗೆ ಇದೇ ಸಮುದಾಯದ ಮುಖಂಡರಾಗಿ ನೀವೇನ್ ಹೇಳ್ತೀರಿ ಅನ್ನೋದು. ನಾನು ಸಿಂಪಲ್ ಒಂದೇ ಮಾತು ಹೇಳಿದ್ನಲ್ಲ ಮೇಡಮ್, ಅದು ಯಾವುದೇ ಇರಲಿ, ಯಾವುದೇ ಧರ್ಮದವ್ರು ಇರಲಿ, ಯಾರಾದ್ರೂ ಬರಲಿ, ಪ್ರೀತಿ ವಿಶ್ವಾಸ ಇದ್ರೆ ಹೇಳಿದ್ರಲ್ಲ, ಮನೆ ಕರ್ಕೊಂಡೋಗಿ ಒನ್ ಟೈಮ್ ಊಟ ಹಾಕೋಣ, ಏನಾದ್ರು ಕಷ್ಟ ಇದ್ರೆ ನಮ್ಮ ಕೈಯಿಂದ ಒಂದ್ ಸ್ವಲ್ಪ ಸಹಾಯ ಮಾಡೋಣ. ಫಸ್ಟ್ ನಾವು ಎಲ್ಲಿಂದ ಬಂದಿದ್ದಾರೆ, ಯಾವ ಕಡೆಯಿಂದ ಬಂದಿದ್ದಾರೆ, ಅವ್ರ ತಂದೆ ಯಾರು, ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು, ಯಾವ ರಾಜ್ಯದಿಂದ ಬಂದಿದ್ದಾರೆ, ಯಾವ ಊರಿಂದ ಬಂದಿದ್ದಾರೆ ಅಂತ ತನಿಖೆ ಮಾಡಿ ಅವ್ರನ್ನ ಸ್ಟೇ ಮಾಡಕ್ ಕೊಡ್ಬೇಕಂತ ಮಾಡ್ತಿಲ್ಲ ಯಾಕೆ ಅಂತ ಹೇಳಿ. ಹಾಗಾದ್ರೆ ಮಾಡ್ತಿಲ್ಲ ಯಾಕೆ? ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಮೇಡಮ್, ನಿಮ್ಮ ಮಾಧ್ಯಮ ಮುಖಾಂತರ.